ಆಹಾ ಅಪ್ಪಣ್ಣ, ನಾನೇನು ಇಲ್ಲಿ ಸುಮ್ಮನೆ ಬಂದಿಲ್ಲ. ಇದೇ ಸೆಕ್ಷನ್ ಅಲ್ಲಿ ಅಮ್ಮ ಅಕ್ಕ ಇಬ್ರು ಇದ್ದಾರೆ ಗೊತ್ತಾ. ಆಫೀಸ್ಗೆ ಹೋಗ್ತೀನಿ ಅಂತ ಹೋದವಳು ಇಲ್ಲೇನ್ ಮಾಡ್ತಿದ್ದೆ ಅಂತ 1000 ಪ್ರಶ್ನೆ ಬರುತ್ತೆ. ಈಗಾಗ್ಲೇ ಒಂದ್ಸಲ ನನ್ನನ್ನ ನಿನ್ ಜೊತೆ ನೋಡಿ ದೊಡ್ಡ ರಂಪ ಆಗಿ ಆಣೆ ಪ್ರಮಾಣ ಎಲ್ಲ ನಡೆದೋಗಿದೆ. ಈಗ ಮತ್ತೆ ರಿಸ್ಕ್ ತಗೊಳಕ್ಕೆ ನಾವ್ ರೆಡಿ ಇಲ್ಲ. ನಿನ್ ಜೊತೆ ಬಂದಾಗೆಲ್ಲ ಏನೋ ಒಂದು ಎಡವಟ್ ಆಗೇ ಆಗುತ್ತೆ. ನಮ್ದು ಅದೇ ಡೈಲಾಗ್, ಸೇಮ್ ಹಿಯರ್. ಸೀರೆಗಳು ತೋರಿಸಿ. ಅಲ್ಲ, ಅಣ್ಣ ಇಲ್ಲೇನು ಮಾಡ್ತಿದ್ದಾನೆ ಅಂತ. ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾದ್ಮೇಲೆ ನನ್ನನ್ನು ಒಂದ್ಸತಿ ನೋಡೋಕೆ ಬಂದೇ ಹೊರತು ಬ್ಯುಸಿ ಇದ್ದೀನಿ ಬರ್ತೀನಿ ಅಂತ ಕತೆನೇ ಹೊಡಿತಿದ್ದ. ಇವಾಗ ಈ ಶೋರೂಮಲ್ಲಿ ಯಾರಿಗೆ ಬಟ್ಟೆ ಪರ್ಚೇಸ್ ಮಾಡ್ತಾ ಇದ್ದಾನೆ? ಯಾಕೆ ಹಾಗನ್ಕೋತೀಯ? ಅವ್ರಿಗೆ ಬಟ್ಟೆ ತೊಗೊಳಕ್ಕೆ ಬಂದಿರ್ಬೋದಲ್ವಾ? ಇಲ್ಲ ಸಾರ್ಥಕ್, ಅಣ್ಣಂಗೆ ಅವ್ರ ಪರ್ಸ್ನಲ್ ಡಿಸೈನರ್ ಇದ್ದಾರೆ, ಅವರೇ ಅವ್ನ ಬಟ್ಟೆಗಳನ್ನೆಲ್ಲ ನೋಡ್ಕೊಳ್ತಾರೆ. ಆಯಿತು, ಬೇರೆಯವ್ರಿಗೆ ಬಟ್ಟೆ ತೊಗೊಳಕ್ಕೆ ಬಂದಿದ್ದಾನೆ ಅಂತ ಇಟ್ಕೋ, ಏನು ಪ್ರಾಬ್ಲಮ್ ಇವಾಗ? ಈ ರೂಪ್ ಸಂಗಮ್ ಶೋರೂಮು ಸೀರೆಗೆ ಫೇಮಸ್ಸು. ಇಲ್ಲಿ ಯಾರಿಗೆ ಸೀರೆ ತಗೊಳಕ್ಕೆ ಬಂದಿದ್ದಾನೆ? ಚಾನ್ಸೇ ಇಲ್ಲ ರೀ. ಇಲ್ಲಿ ಬೇರೆ ಏನೋ ನಡೀತಾ ಇದೆ. ಬೇರೆನಾ? ಏನು ಹೇಳ್ತಿದ್ಯಾ ಅದ್ಯಾ? ಪ್ರೆಗ್ನೆನ್ಸಿ ಟೈಮಲ್ಲಿ ಹೆಂಗಸ್ರ ತಲೆ 10 ಪಟ್ಟು ಶಾರ್ಪಾಗಿ ಕೆಲಸ ಮಾಡತ್ತೆ ಅಂತ ಹೇಳ್ತಾರೆ. ಅದೇ ಥರ ನನ್ನ ಬ್ರೈನಲ್ಲಿ ಬೇರೆ ಏನೋ ನಡೀತಾ ಇದೆ ಅಂತ ಹೇಳ್ತಾ ಇದೆ. ಏನೋಪ್ಪ, ನನಗೆ ಇದೆಲ್ಲ ಅರ್ಥನೇ ಆಗಲ್ಲ. ಚಿಕ್ಕತ್ತೆ, ಅರೆ ಆದ್ಯ, ಸಾರ್ಥಕ, ಬರ್ತೀನಿರಮ್ಮ. 1 ನಿಮಿಷ ಬಂದ್ವಿ. ಚಿಕ್ಕತ್ತೆ ಹೇಗಿದ್ದೀರಾ? ಮದುವೆ ತಯಾರಿ ಎಲ್ಲ ಹೇಗೆ ನಡೀತಾ ಇದೆ? ಚೆನ್ನಾಗಿದೆ. ನಾಳೆನೇ ಚಪ್ರದ ಪೂಜೆ ಅಲ್ವಾ, ಇವಳಿಗೆ ಮುಹೂರ್ತದ ಸೀರೆ ತೊಗೊಂಡು ಹೋಗೋಣ ಅಂತ ಬಂದ್ವಿ. ನೀನು ಹೇಗಿದ್ಯಮ್ಮ? ಪರವಾಗಿಲ್ಲ ಚಿಕ್ಕತ್ತೆ, ಮಾರ್ನಿಂಗ್ ಸಿಕ್ನೆಸ್ ಸ್ವಲ್ಪ ಕಮ್ಮಿ ಆಗಿದೆ. ಆರ್ತಿ, ನೀನು ಹೇಗಿದ್ಯಾ? ಆರಾಮಾಗಿದ್ಯಾ ತಾನೇ? ಮದುವೆಲಿ ಕಣ್ ಪಳಪಳ ಅಂತ ಹೊಳಿತಾ ಇರಬೇಕು, ನಿದ್ದೆಗಡಕ್ಕೆ ಹೋಗ್ಬೇಡ. ಅದನ್ನೇನು ಕೇಳ್ತೀಯಮ್ಮ, ಎಲ್ಲ ಕೆಲಸನೂ ಹೆಣ್ಮಕ್ಳ ಮೇಲೆ ಬಿದ್ದಿದೆ. ಅಯ್ಯೋ ಯಾಕತ್ತೆ? ಇನ್ನೇನಮ್ಮ, ಮಗ ಅಂತ ಇರೋ ನೀವನೊಬ್ಬ, ಇವನೇ ಬಂದು ಮುಂದೆ ನಿಂತು ಓಡಾಡಬೇಕು. ಅದನ್ನು ಬಿಟ್ಟು ಯಾವಾಗಲೂ ಕೆಲಸ ಅಂತ ಡ್ಯೂಟಿನಲ್ಲಿ ಬ್ಯುಸಿಯಾಗಿರ್ತಾನೆ. ಇನ್ನು ಇವರು ಕೆಲ್ಸಕ್ಕೆ ಹೋದರೆ ಕೈಗೆ ಸಿಗಲ್ಲ. ಕರೆಕ್ಟಾಗಿ ಹೇಳಿದ್ರಿ ಚಿಕ್ಕತ್ತೆ, ಕರ್ಕೊಂಡೋಗಿ ಇವ್ರನ್ನ. ನನ್ನ ಜೊತೆನೂ ಟೈಮ್ ಸ್ಪೆಂಡ್ ಮಾಡಲ್ಲ ಅಂತಾರೆ. 3 ಹೊತ್ತು ಕೆಲಸ. ಅಟ್ಲೀಸ್ಟ್ ತಂಗಿ ಮದ್ವೆಲಾದ್ರೂ ಚೆನ್ನಾಗಿ ಓಡಾಡಲಿ. ತೀರ್ಥ ಶಂಖದಿಂದಾನೇ ಬಂದಾಯ್ತು. ಈಗೇನಪ್ಪ ಹೇಳ್ತೀಯ ಮಗನೇ? ಸಾರಿ ಚಿಕ್ಕಮ್ಮ. ಅವಾಗ್ಲಿಂದ ವೇಟ್ ಮಾಡ್ತಾ ಇದ್ದೀನಿ, ಹೇಳಿದ ಟೈಮಿಗೆ ಬರಕ್ಕಾಗಲ್ವಾ? ಅದೇನು ವೇದಾಂತ್ ನಿಮ್ ಹಳೆ ಮನೆ ಹತ್ರ ಬಂದಿದ್ದ ಅಂತ ಹೇಳಿದ್ರಲ್ಲ, ಅವನಿಗೇನಾದ್ರೂ ಗೊತ್ತಾಯ್ತಾ? ಸಮಾಧಾನ, ಕೂಲ್. ಯಾಕೆ ಈಗ ಒಂದೇ ಸಮನೆ ಪ್ರಶ್ನೆ ಕೇಳ್ತೀರಾ? ಈಗ ತಾನೇ ಬಂದಿದ್ದೀನಿ. ಹೇಗಿದ್ದೀರಾ ಅಂತನೂ ಕೇಳ್ದೆ, ಎನ್ಕ್ವೈರಿ ಮಾಡ್ತಿರಲ್ಲ. ಬನ್ರಿ ಕುತ್ಕೊಂಡು ಮಾತಾಡೋಣ. ಅಷ್ಟೊಂದು ಪೇಷನ್ಸ್ ನನಗಿಲ್ಲ. ನಿಮ್ ಮದ್ವೆ ಡೇಟ್ ಹತ್ರ ಬರ್ತಾ ಇದೆ. ಆರ್ತಿ ಮನೇಲೂ ಎಲ್ಲಾ ಶಾಸ್ತ್ರಗಳು ಶುರು ಆಗೋದ್ರಲ್ಲಿದೆ. ಈ ಗ್ಯಾಪ್ ಅಲ್ಲಿ ಆ ವೇದಾಂತ್ ನಿಮ್ ಹಿಂದೆ ಬಿದ್ದಿದ್ದಾನೆ ಅಂದ್ರೆ ನೀವು ಸೀರಿಯಸ್ ಆಗಿ ಯೋಚನೆ ಮಾಡ್ಬೇಕಲ್ವಾ? ಹೌದು, ಹಿಂದೆ ಬಿದ್ದಿದ್ದಾನೆ. ಸೊ ವಾಟ್? ವೇದಾಂತ್ ಹತ್ರ ಸಿಗಾಕೊಳ್ಳೋಕ್ಕೆ ನಾನೇನು ತಪ್ಪು ಮಾಡಿಲ್ಲ. ಎಲ್ಲರೂ ಮನಸ್ಸಲ್ಲೂ ಈ ಗೌತಮ್ ಒಳ್ಳೆಯವನು ಅಂತಾನೆ ಫಿಕ್ಸ್ ಆಗಿದ್ದಾನೆ. ನೀವು ಸುಮ್ಮನೆ ಟೆನ್ಷನ್ ಮಾಡ್ಕೊತಾ ಇದ್ದೀರಾ ಅಷ್ಟೇ. ನೀವ್ ಯಾಕೋ ತುಂಬಾ ಓವರ್ ಕಾನ್ಫಿಡೆಂಟ್ ಆಗ್ತಾ ಇದ್ದೀರಾ ಅಂತ ಅನಿಸ್ತಾ ಇದೆ ಗೌತಮ್. ಹಾಗೆ ಅನ್ಕೊಳ್ಳಿ, ಅದೇ ನಿಜ. ಹಾಗಂತ ನೀವೇನಾದ್ರು ಮಾಡೋಕ್ಕಾಗತ್ತಾ? ನಿಮಗೆ ನನ್ನಿಂದ ಕೆಲಸ ಆಗಬೇಕು ಆ್ಯಂಡ್ ನಿಮ್ಗೆ ಬೇಕಾಗಿರೋದು ವಿಕ್ಕಿ ಅಂತ ನನಗೆ ಗೊತ್ತು. ಆರ್ತಿ ಮೇಲಿರೋ ಕನ್ಸನ್ಗೋಸ್ಕರ ನೀವು ಇದೆಲ್ಲ ಮಾಡ್ತಿಲ್ಲ ಅನ್ನೋದು ನನಗೆ ಗೊತ್ತು.
ನೀವು ನನ್ನ ಜೊತೆ ಇರೋದಾದರೆ ಇರ್ಬೋದು, ಇಲ್ಲ ಅಂದರೆ ಹೋಗ್ಬೋದು. ಸಾರಿಕಾ, ಇನ್ನು ನೀನು ಅಂದ್ಕೊಂಡಿದ್ದಕ್ಕಿಂತ ಖತರ್ನಾಕ್ ಇದ್ದಾನೆ. ಇದು ನೀನೇ ಹುಷಾರಾಗಿರಬೇಕು. ಒಂದ್ ಕೆಲ್ಸನೂ ಆಗ್ಲಿಲ್ಲ. ಅಕ್ಕಂಗೆ ಇನ್ನು ಒಂದ್ ಸೀರೆ ಕೂಡ ನೋಡಿಲ್ಲ. ಅಷ್ಟ್ರಲ್ಲಿ ಇಷ್ಟೆಲ್ಲ ಆಗ್ಬೇಕಾ? ನನ್ ಭಕ್ತಿಲಿ ಅದೇನ್ ಕಮ್ಮಿ ಆಗಿದೆ ಅಂತ ಇದ್ರೆಲ್ಲ ಪರೀಕ್ಷೆ ಮಾಡ್ತಿದ್ದೆ ಬಜ್ರಂಗಿ. ಪರೀಕ್ಷೆ ಮಾಡು ಪರವಾಗಿಲ್ಲ, ಆದ್ರೆ ಈ ವಯ್ಯನ್ ಜೊತೆ ಯಾಕೆ ಸಿಕ್ಕಾಕ್ಸ್ತೀಯಾ? ವಯ್ಯ ಗಿ ಅಂದ್ರೆ ತೆಗೆದು ತಲೆ ಮೇಲೆ ಕೊಡ್ತೀನಿ. ಸುಮ್ಮನೆ ಅನ್ನೆಸರಿ ಮಾತಾಡೋ ಬದಲು ಏನಾದರೂ ಯೋಚನೆ ಮಾಡ್ಬೋದಲ್ಲ. ನಿನ್ ಖಾಲಿ ತಲೆಯಲ್ಲಿ ಏನು ಯೋಚನೆ ಬರೋದಿಲ್ಲ. ಓಕೆ, ಬಟ್ ಸ್ವಲ್ಪ ತೆಪ್ಪಗಿದ್ರೆ ನಾನಾದ್ರೂ ಯೋಚನೆ ಮಾಡ್ತೀನಿ. ಪರವಾಗಿಲ್ಲ ಕಣಯ್ಯ, ನನ್ ಸವಾಸ ಮಾಡ್ದಾಗಿಂದ ಅವಾಗ ಕೌಂಟರ್ ಬೇರೆ ಕೊಡೋದ್ ಕಲ್ತಿದ್ಯಾ? ಇನ್ನು ಸ್ವಲ್ಪ ದಿನ ನಿನ್ ಜೊತೆ ಮಾತಾಡ್ತಿದ್ರೆ ಮೆಂಟ್ಲಾಕ್ ಹೋಗ್ತೀನಿ. ಕಂಪನಿಯೆಲ್ಲ ಮಾರಿ ರೋಡಿಗೆ ಬಂದ್ಬಿಡ್ತೀನಿ ಅಷ್ಟೇ. ಮೊನ್ನೆ 2 ಕೋಟಿ ಡೀಲ್ನ 3.5 ಕೋಟಿಗೆ ಓಕೆ ಮಾಡಿಸಿದ್ದೀನಿ. ನನ್ನಂತ ಸ್ಮಾರ್ಟ್ ಲೇಡಿ ಎಂಪ್ಲಾಯ್ ಇರೋವರೆಗೂ ನಿನ್ ಕಂಪ್ನಿ ಲಾಸ್ ಬರಲ್ಲ ಬಿಡು. ಐ ಆಮ್ ಡನ್. ನಿನ್ ಜೊತೆ ಮಾತ್ರ ಮಾತಾಡೋದಕ್ಕಾಗಲ್ಲ. ನಾನು ಹೊರಡ್ತೀನಿ. ಯೋ, ಸುಮ್ನೆ ಹಠ ಮಾಡಬೇಡಯ್ಯ. ನೀನ್ ಮೂತಿ ಊದಿಸ್ಕೊಂಡು ಹೋಗ್ಬಿಟ್ರೆ ಅಲ್ಲಿರೋರೆಲ್ಲ ನೋಡಲ್ವಾ? ನೋಡಿದ್ರೆ ಪರವಾಗಿಲ್ಲ. ನಿನಗ್ ಪರವಾಗಿಲ್ಲ, ಆದ್ರೆ ನನಗೆ 4 ಜನಕ್ಕೆ ನಾನು ನಿನ್ ಜೊತೆ ಇದೆ ಅಂತ ಗೊತ್ತಾದ್ರೆ ನಾಳೆ ದಿನ ಫ್ಯೂಚರ್ಗೆ ಕ್ವೆಶನ್ ಇಟ್ಬಿಡ್ತಾರೆ. ಅನ್ಯಾಯವಾಗಿ ರೂಮರ್ಸ್ ಕ್ರಿಯೇಟ್ ಆಗುತ್ತೆ. ಅದು ನಿನ್ನ ಕರ್ಮ, ನಾನೇನ್ ಮಾಡ್ಲಿ? ಯೋ, ನಿನಗೂ ಪ್ರಾಬ್ಲಮ್. ಅದಕ್ಕೆ ಅಣ್ಣ ಅಮ್ಮ ಯಾರೇ ಸಿಕ್ಕಿದ್ರು 1000 ಪ್ರಶ್ನೆ ಕೇಳ್ತಾರೆ. ಸ್ವಲ್ಪ ಯೋಚನೆ ಮಾಡಯ್ಯ. ನನ್ನ ತಂಗಿಗೆ ನಾನು ಏನಾದರೂ ಹೇಳ್ಕೊತೀನಿ. ಈ ನಿಮ್ಮಮ್ಮ ನೋಡೋ ನನಗೇನು? ಯೋ ಶುಂಠಿ ಶಂಕರ,